ಅಧಿಕಾರಿಗಳು ಬಂದು ಸ್ಟಾರ್ಟ್ ಮಾಡಬೇಕು, ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡ್ಬೇಕು, ಟೈಮ್ ಆಗೈತೆ ಅಂತ ನಮಗೇನು ಮಾಡ್ಬೇಕನ್ನೋದೇನಿಲ್ಲ. ನಮ್ಗೆ ವೈಲೇಷನ್ ಮಾಡ್ಬೇಕನ್ನೋದಿಲ್ಲ. ಕಾರ್ಯಕ್ರಮ ಮಾಡಿದಾಗ ಲೋಕಸಭಾ ವಿಧಾನಸಭಾ ಸದಸ್ಯರು ಹೇಳಿದ್ರು ನಮ್ಮ ಹೆಸರು ಯಾರು ಹಾಕಿಲ್ಲ ಅಂತ. ನಾನು ಕೂಡ ಎಲ್ಲ ಒಂದ್ ಕಡೆ ಗದ್ಗಟ್ಟಿದ್ದೆ, ಯಾಕೆ ತಪ್ಪು ಮಾಡಿದ್ರು ಅಂತ. ಅದಾದ್ಮೇಲೆ ಬಂದು ನೋಡಿದ್ರೆ ಎಲ್ಲರ ಹೆಸರು ಕೂಡ ಹಾಕಿದ್ದಾರೆ, ಎಲ್ಲ ಫೋಟೋ ಕಾಲು ಇದೆ, ಪ್ರತಿಯೊಂದು ಇದೆ. ನಾನು ಮಾಧ್ಯಮದವ್ರಿಗೆ ಇಷ್ಟು ಮಾತ್ರ ಹೇಳ್ತೀನಿ. ಯಾಕೆ ಇವ್ರಿಗೆ ಅಂತಂದ್ರೆ ಜೂನ್ ತಿಂಗಳಲ್ಲೋ ಜುಲೈ ತಿಂಗಳಲ್ಲೋ ಇವರೇ ಬಂದು ಪೂಜೆ ಮಾಡಿದ್ದಾರೆ. ಇದಕ್ಕೆ ನಾವು 27 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. 22-23ರಲ್ಲಿ ನಾವು 50% ಮಾಡ್ಬೇಕು ಅಂತ ಮಾಡಿದ್ರು ರಾಜ್ಯ ಸರ್ಕಾರ. ಇದು ಅವ್ರು ಹೇಳಿದ್ರು ನಮ್ ಕೈಲಿ ಆಗೋದಿಲ್ಲ ದುಡ್ಡು ಕೊಡಕ್ಕೆ, ನೀವು ಇದನ್ನ ಯೋಜನೆಯನ್ನ ಬಿಡಿ ಅಂತ. ನಾವು ಅದಾದ್ಮೇಲೆ 24ರಲ್ಲಿ ಮೊನ್ನೆ ಇಟ್ನಾಳ್ ಅವ್ರು ಬಂದ ನಂತರ ಹೇಳಿದ್ಮೇಲೆ ಅದಕ್ಕೆ 100ಕ್ಕೆ 27 ಕೋಟಿಯನ್ನು ಕೂಡ ಭಾರತ ಸರ್ಕಾರನೇ ಕೊಟ್ಟು ಇವತ್ತಿಗೆ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರದ ಒಂದು ನಿಬಂಧನೆ ಇದೆ, ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಯಾವುದೇ ಯೋಜನೆಗಳಿದ್ರು ಕೂಡ ಅವ್ರದೊಂದು ಫೋಟೋ ಬಿಟ್ಟರೆ ನಾವು ಹಾಕೋದಿಲ್ಲ. ಎಲ್ಲರ ಹೆಸರನ್ನು ಕೂಡ ಇವತ್ತೇನು ಒಂದು ಇದ್ಗಳಿಗೆ ಇಲ್ಲಿಯ ಲೋಕಸಭಾ ಸದಸ್ಯರು, ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಇಲ್ಲಿಯ ಶಾಸಕರು ಪ್ರತಿಯೊಬ್ಬರ ಹೆಸರನ್ನು ಕೂಡ ಹಾಕಿದ್ದೇವೆ. ಅನಾವಶ್ಯಕವಾಗಿ ತಮ್ಮ ಸ್ವಂತ ಊರಿನಲ್ಲಿ, ಇಟ್ಟಾಳ್ರ ಊರಿನಲ್ಲಿ ಈ ರೀತಿಯಾದ ಕೈ ಘಟನೆಯನ್ನ ಮಾಡಿಕೊಂಡು ಭಾರತ ಸರ್ಕಾರದಲ್ಲಿ ಕೆಟ್ಟ ಹೆಸರು ತರ್ತಕ್ಕಂಥ ನಿಮ್ಮ ತೀರ್ಮಾನ ಏನಿದೆ, ಇದಕ್ಕೆ ನಾನು ಅಷ್ಟು ಸುಲಭವಾಗಿ ಒಪ್ಪೋನಲ್ಲ. ನಿಮ್ಮಲ್ಲಿ ಒಂದು ವಿವೇಚನೆ ಇರಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳ ಕೆಲಸ ಮಾಡಬೇಕು. ಯಾವುದೇ ಒಂದು ಸಣ್ಣ ಕೂಡ ಇಲ್ಲಿ ತಪ್ಪಾಗಿಲ್ಲ, ಏನು ಇದಾಗಿಲ್ಲ ಅಂದಾಗ ಇಟ್ಟಾಳು ಮತ್ತೆ ಗಿರಿಗೇರಿ ನಿಲ್ದಾಣಗಳ ಮಧ್ಯೆ 77ರಲ್ಲಿ ಪ್ರತಿಯೊಬ್ಬರ ಹೆಸರಿದೆ. ಶಿವರಾಜ್ ಅಂಗಡಿ ಹೆಸರು ಇದೆ, ಇಟ್ಟಾಳ ಹೆಸರು ಇದೆ, ರಾಘವೇಂದ್ರ ಇಟ್ಟಾಳ ಹೆಸರು ಇದೆ, ಚಂದ್ರಶೇಖರ್ ಪಾಟೀಲ್ ಹೆಸರು ಇದೆ, ನನ್ನ ಹೆಸರು ಕೂಡ ಇದೆ. ಭಾರತ ಸರ್ಕಾರ ಯಾವುದೇ ಕಾರಣಕ್ಕೆ ಅದು ಮಾಡಿಲ್ಲ. ಒಂದು ಸತ್ಯ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾಳೆ ನಿಮಗೆ ಕೊಡ್ಲಿ ಪೆಟ್ಟಾಯ್ತದೆ. ಎಲ್ಲೋ ಒಂದ್ ಕಡೆ ಇನ್ನು ಮುಂದೆ ಭಾರತ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಒಬ್ಬ ಮಂತ್ರಿಯಾಗಿ ನಾನೇ ಬಂದು ನಿಂತ್ಕೋಬೇಕಾಯ್ತದೆ. ಇದಕ್ಕೆ ಎಚ್ಚರಿಕೆ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ತಾವು ಅನಾವಶ್ಯಕವಾಗಿ ಮಜಾ ತಗೊಳಕ್ ಬಂದಿದ್ದೀರಿ. ಈ ಮಜಾ ತಗೊಳಕ್ ನಿಮ್ಗಲ್ಲ. ಸೋಮಣ್ಣರು ಕೂಡ ಎಲ್ಲೋ ಒಂದ್ ಕಡೆ ಈ ಭಾಗದ ಜನರ ನಾಡಿ ಮಿಡಿತವನ್ನು ಗೊತ್ತಿದೆ. 50, 60, 70 ವರ್ಷ ನೀವು ಮಾಡಕ್ಕೆ ಯೋಗ್ಯತೆ ಇಲ್ಲದವರು ಬಹುತೇಕ ಕೆಲಸಗಳನ್ನ ಸನ್ಮಾನ ಮೋದಿ ಸರ್ಕಾರ ಇವತ್ತು ಮಾಡ್ತಾ ಇದೆ. ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡಿಕೊಂಡು 12,900 ಕೋಟಿ ರೂಪಾಯಿಗಳ ಕಲ್ಯಾಣ ಕರ್ನಾಟಕದ 12,900 ಕೋಟಿ ಕೆಲಸಗಳು ನಡೀತಾ ಇದೆ. ಅದ್ಯಾವುದು ಏನೇನು ಅನ್ನೋದನ್ನ 3 ಗಂಟೆಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತೀನಿ. ಏನು ಈ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ಉದ್ದೇಶಪೂರ್ವಕವಾಗಿ ಒಬ್ಬ ರಾಜ್ಯದ ಮಂತ್ರಿಗಳು ಕಾನೂನನ್ನು ಕೂಡ ಬದಿಗೊತ್ತು ಎಲ್ಲ ಒಂದ್ ಕಡೆ 4 ಜನ ಪಟಾಲಂಗಳು ಇಟ್ಕೊಂಡು ನನಗೆ ನೋವಾಯ್ತು, ನನ್ನ ಹೆಸರು ಇಲ್ಲ ಅಂದ್ರು. ನಾನು ಇಲ್ಲಿ ಬಂದು ನೋಡಿದ್ರೆ ಎಲ್ಲರ ಹೆಸರು ಇದೆ, ಯಾರ ಹೆಸರನ್ನು ಕೂಡ ಕೈ ಬಿಟ್ಟಿಲ್ಲ. ಪ್ರತಿಯೊಬ್ಬರ ಹೆಸರನ್ನು ಕೂಡ ಹಾಕಿದ್ದೀವಿ. ಅದು ಹಾಕಿಲ್ಲ ಅಂದ್ರೆ ತಪ್ಪು ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ನಾನು ಇಲ್ಲಿಯ ಜಿಲ್ಲಾಧಿಕಾರಿಗಳು
ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಭಾರತ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಮಾಡುವ ಯೋಜನೆಗಳಲ್ಲಿ ಯಾವ ರೀತಿಯಾದ ಹಸ್ತಕ್ಷೇಪ ಮಾಡುವಾಗ ಕಾನೂನನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ಒಂದು ಸಣ್ಣ ಕಾನೂನನ್ನು ಕೂಡ ನಾವು ಎಲ್ಲೇ ಒಂದು ನಮ್ಮ ಅಧಿಕಾರಿಗಳು ತಪ್ಪನ್ನ ಮಾಡಿಲ್ಲ, ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದಾರೆ. ಆದ್ರಿಂದ ನಿಮ್ಮಲ್ಲಿ ಇಷ್ಟ ಮಾಡ್ತೀನಿ, ದಯಮಾಡಿ ಬಂದು ಕುಳಿತುಕೊಂಡು ನೋಡಿ ಮತ್ತೆ ಕಿತ್ತಾಕಿದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲ ಸರ್, ನಾವು ಎಸ್ಪಿಗೆ ಸಸ್ಪೆಂಡ್ ಆದ್ರಿಂದ ನಾನು ಪಟಾಲಮ್ಮನ ಹಿಡ್ಕೊಂಡು ಬಂದಿಲ್ಲ. ಸರ್, ಈಗ ಇಲ್ಲಿ ನೋಡಿ, ಇಲ್ಲಿ ಇದ್ದೀವಿ. ನೀವು ಕಲ್ಲು ಇಲ್ಲಿದೆ, ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ಹಿಂದೆಲ್ಲ ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಸ್ಪ್ರೇ ಅವ್ರಿಗೆ ಎಲ್ಲರಿಗೂ ಕಲ್ಲಿರ್ತಾರೆ, ಅರ್ಥ ಮಾಡ್ಕೊಂಡ್ರೆ ಮಾಡಬೇಡಿ. ಹಿಟ್ನಾಳ್ ಸಾಹೇಬ್ರಿಗೆ, ತಂಗಡಿಗೆ ಅವ್ರಿಗೆ ನನ್ನ ಮನವಿ ಇಷ್ಟೇನೆ, ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ₹1 ಕೂಡ ನಾನು ಕೇಳಿಲ್ಲ. ಈ ಎಲ್ಲ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ. ನೀವು ಕೂಡ ಇಲ್ಲಿದ್ದೀರಿ, ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರು ಕೂಡ ಇದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ನಾವು ಕಲ್ಲಾಕಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ. ಕಲ್ಲಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇದು ಪ್ರೋಟೋಕಾಲ್ ಏನಿದೆ ಅದು ಭಾರತ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 27ನೇ ತಾರೀಕು ನೀವು ಹೋದ ತಿಂಗಳು ಎಲ್ಲ ಒಂದ್ ಕಡೆ ರೈಲ್ವೆ ಇಲಾಖೆಯ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ, ನಮ್ಮ ತೀರ್ಮಾನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇದೆ. ನಿಮಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಹೆಸರು ಕಡೆ ಎಲ್ಲ ಕಡೆಯಲ್ಲಿ ಹಾಕಿದೆ. ನಾನು ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಅವ್ರ ಸಹೋದರಿಗೆ ಇಷ್ಟೇ ನಾನು ವಿನಂತಿ ಮಾಡೋದು. ಶಿವರಾಜ್ ತಂಗಡಿಗೆ ಅವರಿಗೆ ನಾನು ತಿಳ್ಕೊಂಡಿದ್ದೆ, ನೀವು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರಿ. ಬಂದ್ರೆ ಇಲ್ಲಿ ಹೆಸರು ಹಾಕಿದೆ, ಅಲ್ಲಿ ಪೂಜಾ ಕ್ಷೇತ್ರದೊಳಗೆ ಒಂದೇ ಒಂದು ಇದಾಗಿದೆ. ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಈ ಕಾರ್ಯಕ್ರಮದಲ್ಲಿ ಅನುದಾನ ಯಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರೊಬ್ಬರಿಗೂ ಕೂಡ ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು ಅನ್ನೋದು ನನ್ನ ಆಶಯವೂ ಕೂಡ ಇದೆ. ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇರೋದ್ರಿಂದ ನಾನು ಇಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ವಿನಂತಿ ಮಾಡ್ತೀನಿ. ನಾವು ನೂರಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ, ನಾವೆಂದೂ ಕೂಡ ಕೇಳಿಲ್ಲ. ಆದ್ರೆ ನಿಮ್ಮ ಹೆಸರು ಹಾಕಿದ, ನಿಮ್ಮನ್ನ ಗೌರವದಲ್ಲಿ ಕಂಡಿದ್ದೇವೆ, ಎಲ್ಲವನ್ನು ಕೂಡ ಮಾಡಿದ್ದೀವಿ. ಎಲ್ಲ ಬಂದು ಏನೋ ಮಾಡ್ತಕ್ಕಂಥದ್ದು ನಿಮ್ಗೆ ಒಳ್ಳೇದಲ್ಲ, ಇದು ಉಚಿತನೂ ಅಲ್ಲ. ಆಗ್ಲಿಲ್ಲ, ಇದು ನಿಮ್ಮ ತೀರ್ಮಾನ. ನಾನು ಭಾರತ ಸರ್ಕಾರದ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮತ್ತು ಕೇಂದ್ರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಏನೇನು ಮಾಡಬೇಕಾಗಿದ್ದು ಕಾನೂನು ಅಡಿಯಲ್ಲಿ ಎಲ್ಲವನ್ನು ಮಾಡಿದ್ದೆ. ನಾನು ಇನ್ನು 5 ನಿಮಿಷ ನಾನು ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಲ್ಲ ಅಂದ್ರೆ ನನಗೇನು ಬೇಸರಿಕೆ ಇಲ್ಲ, ನನಗೇನು ಲಾಸ್ ಇಲ್ಲ. ಆದ್ರೆ ಇವೆಲ್ಲವನ್ನು ಕೂಡ ಪೊಲೀಸ್ನವರು ತಮ್ಮ ಕರ್ತವ್ಯವನ್ನ ತಾವು ಮಾಡೋದಕ್ಕಿಂತ ಹೆಚ್ಚಾಗಿ ಅನಾವಶ್ಯಕವಾಗಿ ಇಶ್ಯೂ ಮಾಡಕ್ ಹೋಗ್ಬೇಡಿ. ಇದರಿಂದ ಈ ಕ್ಷೇತ್ರಕ್ಕೆ ಅನಾನುಕೂಲ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡಿ. ಭಾರತ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಲೋಕಸಭಾ ಸದಸ್ಯರಿಗೆ ಅವ್ನು ಯಾವ ಪಾರ್ಟಿ ಈ ಪಾರ್ಟಿ ಅಂತ ನಾವು ನೋಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಒಂದು